ಕೊಡಗು ಯಲಬುರ್ಗಿಯವರು ಹಾಗೂ ಕಾಸರವರು ಎಲ್ಲ ಸ್ನೇಹಿತರು ನಿನ್ನೆ ನನಗೆ ಆಮಂತ್ರಣ ಕೊಡ್ಲಿಕ್ಕೆ ನಮ್ಮ ಮನೆಗೆ ಬಂದಾಗ ನನ್ನ ಜೊತೆ ಆಸ್ಟ್ರೇಲಿಯಾದಲ್ಲಿ ಬಹಳ ದೊಡ್ಡ ನೆಫ್ರಾಲಜಿಸ್ಟ್ ಡಾಕ್ಟರ್ ಜಗದೀಶ್ ಅಂತ ಹೇಳಿ ನಮ್ಮ ಮನೆಯಲ್ಲಿ ನನ್ನ ಜೊತೆಗಿದ್ರು ಭಾರತ ಬಂದಿದ್ರು. ಬಂದಾಗಲೇ ಅವರು ಎಲ್ಲ ಸ್ನೇಹಿತರು ಬಂದರು. ಅವ್ರನ್ನ ಪರಿಚಯ ಮಾಡಿಕೊಟ್ಮೇಲೆ ಅವ್ರು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ನಾಳೆ ಬರ್ಬೇಕಂತ ಹೋದ್ರು. ಆಮೇಲೆ ಡಾಕ್ಟರ್ ಜಗದೀಶ್ ಅವರು ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳಿದರು. ಡಾಕ್ಟರ್ ಜಗದೀಶ್ ಅಂತ ಹೇಳಿ ಅವ್ರ ಸ್ನೇಹಿತರು ಮೂಲತಃ ಬೆಳಗಾಂನವರು, ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಬಹಳ ದೊಡ್ಡ ನೆಫ್ರಾಲಜಿಸ್ಟ್ ಆಗಿ ಅವರು ಕೆಲಸ ಮಾಡ್ತಾರೆ. ಅವರು MBBS ಕಲಿಬೇಕಾದ್ರೆ ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇತ್ತು. ಆ ಬಾಡಿಗೆ ಮನೆ ಯಾರದು ಅಂತಂದ್ರೆ ಶಹಾ ಅಂತ ಹೇಳಿ ಬಹಳ ದೊಡ್ಡ ಇಂಡಸ್ಟ್ರಿಯಲಿಸ್ಟು. ಅವರು HAL ಕಂಪನಿಯಲ್ಲಿ ಬಹಳ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇದ್ದರು. ಅವರು ಬಹಳ ದೊಡ್ಡ ಒಂದು ವಠಾರವನ್ನು ಕಟ್ಟಿದ್ರು. ಮನೆಗಳನ್ನ ಬಾಡಿಗೆಗೆ ಅಲ್ಲಲ್ಲಿ ಒಂದ್ 2-3 ಮನೆಗಳನ್ನ ಬಾಡಿಗೆ ಕೊಟ್ಟಿದ್ರು. ಅದೇ ಮನೆಯಲ್ಲಿ ಇವರು ನಮ್ಮ ಜಾಂಬೋಟಿ ಅವರು ಇದ್ರು. ಅವ್ರು ಯಾಕೆ ಆ ಮನೆಯನ್ನ ಕಟ್ಟಿದ್ರು ಅಂತಂದ್ರೆ, ಉತ್ತರ ಭಾರತದಿಂದ ರೈಲ್ವೆ ಮೂಲಕ ಯಾರು ಶ್ರವಣ ಬೆಳಗೊಳದ ದರ್ಶನಕ್ಕೆ ಬರ್ತಾರ ಅವ್ರು ಬೆಂಗಳೂರಿಗೆ ಬಂದು ಇಳಿದ ತಕ್ಷಣ ಶಾ ಅವರ ಹತ್ರ ಹೋಗಿ ಇವ್ರ ಮನೆಯಲ್ಲಿ ಒಂದಿನ ವಿಶ್ರಾಂತಿ ಮಾಡಿ ಅಲ್ಲಿಂದ ಮುಂದೆ ಶ್ರವಣ ಬೆಳಗೊಳಕ್ಕೆ ಹೋಗ್ಲಿಕ್ಕೆ ಅನುಕೂಲ ಮಾಡ್ಲಿಕ್ಕೆ ಶಾ ಅವರು ಬಹಳಷ್ಟು ಕೊಠಡಿಗಳನ್ನ ಅವ್ರು ಕಟ್ಟಿದ್ರು ಅಂತ ಹೇಳಿ ಹೇಳಿದ್ರು. ಮತ್ತು ಅವರ ನಂತರ ಈ ಸ್ವಾತಂತ್ರ್ಯದ ಆಂದೋಲನದಲ್ಲಿ ಇದ್ರು. ನಂತರ ಇಂಡಿಗೆ ಬಂದು ಇಂಡಿಯಿಂದ ಅವರು ಶಾಸಕರಾಗಿ ಆಯ್ಕೆ ಆಗಿದ್ರು ಅಂತ ಹೇಳಿ ನನಗೆ ಅವರು ಹೇಳಿದ್ರು. ಅವನ್ನ ನಾನು ಶಾ ಅವ್ರಿಗೆ ಕೇಳದೆ ಅವರು ಒಪ್ಪಿಕೊಂಡ್ರು. ಇವರ ಸಂಬಂಧಿಕರು ಅಂದ್ರೆ ವಿಜಯಪುರ ನಗರದ ಇಂಡಿ ಕ್ಷೇತ್ರದ ಪ್ರಥಮ ಶಾಸಕರು ಜೈನ ಸಮುದಾಯದವರು ಆಗಿದ್ರು ಅಂತ ಹೇಳಿ ನಾವು ಇವತ್ತು ಹೆಮ್ಮೆಯಿಂದ ಹೇಳಿದ್ವಿ. ಅಂದ್ರೆ ಅಷ್ಟೊಂದು ಜನಪರವಾಗಿ ಈ ಸಮುದಾಯ ಇತ್ತು. ನಾನು ಬಸವನ ಬಾಗೇವಾಡಿ ತಾಲೂಕಿನಿಂದ ಬಂದಿದ್ದೆ ಮೂಲತಃ. ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ಪ್ರಥಮ ಶಾಸಕರು ಕೂಡ ಸುಶೀಲಾಬಾಯಿ ಶಹಾ ಅಂತ ಹೇಳಿ ಅವರು ಕೂಡ ಜೈನ ಸಮುದಾಯದವರಾಗಿದ್ರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತು ರಾಜಕಾರಣ ಎಷ್ಟರ ಮಟ್ಟಿಗೆ ನಮ್ಗೆ ಇವತ್ತು ದಿಕ್ಕೆಟ್ಟು ಹೋಗಿದೆ ಅಂತಂದ್ರೆ, ಇವತ್ತು ಪೂಜ್ಯರ ಆಶೀರ್ವಾದ ಮಾರ್ಗದರ್ಶನ ನಮ್ಗೆ ಯಾಕೆ ಬೇಕು ಅಂತಂದ್ರೆ, ನಾವು ಪ್ರತಿಯೊಂದು ವಿಷಯದಲ್ಲಿನೂ ಸಹಿತ ಇವತ್ತು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರಾಗಬೇಕಾದ್ರೂ ಸಹಿತ ನಾವು ಜಾತಿ ಉಪಜಾತಿ ಇದನ್ನೆಲ್ಲವನ್ನ ನೋಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೆ ಜೈನ ಸಮುದಾಯ ಇಡೀ ಭಾರತವನ್ನ, ಇಡೀ ನಮ್ಮ ನಾಡನ್ನ ಬಹಳ ಒಂದು ಸದ್ಭಾವದಿಂದ ಮುನ್ನಡೆಸಿದೆ. ಆ ಕಾರಣಕ್ಕಾಗಿ ಅವರಿಗೆ ಆ ಸಂದರ್ಭದಲ್ಲಿ ನಾಯಕತ್ವ ಸಿಕ್ಕಿತ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತೇವೆ. ಇವತ್ತು ವಿಜಯಪುರದಲ್ಲಿ ಮುಖ್ಯವಾಗಿ ಇದೀಗ ಬಸನಗೌಡ ಪಾಟೀಲರು ಕೆಲವು ವಿಚಾರಗಳನ್ನ ಹೇಳಿದ್ರು. ಅವರು ಹೇಳಿದಂತಹ ಮಾತುಗಳ ಪೈಕಿ ಕೆಲವು ವಿಚಾರಗಳನ್ನು ನಾನು ಕೂಡ ಅನುಮೋದಿಸ್ತೇನೆ. ವಿಜಯಪುರ ಒಂದು ಪ್ರಖ್ಯಾತವಾದಂತಹ ಜೈನ ಕೇಂದ್ರ ಆಗಿತ್ತು. ಜೈನ ಸಮುದಾಯದ ಬಹಳ ದೊಡ್ಡ ಋಷಿ ಪರಂಪರೆ ಆಗಿರ್ಬೋದು, ಸಾಹಿತಿಗಳಾಗಿರ್ಬೋದು ಈ ವಿಜಯಪುರದ ನೆಲದಲ್ಲಿ ಇದ್ರು ಅನ್ನೋದನ್ನ ನಾನು ಕೂಡ ಅನುಭವಿಸ್ತೇನೆ. ಅದರ ಜೊತೆಗೆ ಕೇವಲ ವಿಜಯಪುರ ಅಲ್ಲ, ವಿಜಯಪುರದ ಸುತ್ತಲಿನ ಪರಿಸರದಲ್ಲಿ ನಾನು ನೋಡಬೇಕಾದ್ರೆ ಬಹಳಷ್ಟು ಶಾಸನಗಳು, ಯಾಕಂದ್ರೆ ನಮ್ದು ದಾಖಲೆಗಳ ಆಧಾರದ ಮೇಲೆ ನಾವು ಮಾತಾಡಬೇಕಾಗ್ತದೆ. ಶಾಸನಗಳನ್ನ ನಾವು ನೋಡಿದ್ರೆ ವಿಜಯಪುರ ಪರಿಸರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೈನ ಧರ್ಮದ ಪ್ರಭಾವ ಇತ್ತು ಅನ್ನೋದನ್ನ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಇವತ್ತು ಹನವಾಡ, ನಮ್ಮ ಅಥಣಿ ರಸ್ತೆಯಲ್ಲಿರ್ತಕ್ಕಂಥ ಹನವಾಡದ ಒಂದು ಶಾಸನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಜೈನ ಸಮುದಾಯದ ಉಲ್ಲೇಖ ಇದೆ. ಅದೇ ರೀತಿ ಕಣ್ಣೂರಿನಲ್ಲಿ ಒಂದು ಶಾಸನ ಸಿಕ್ಕಿದೆ. ಅದೇ ರೀತಿ ಬಾಬಾನಗರದಲ್ಲಿ ಒಂದು ಶಾಸನ ಸಿಕ್ಕಿದೆ. ಇಂಗ್ಲೇಶ್ವರದ ಶಾಸನದಲ್ಲಿದೆ, ಮನಗುಳಿಯ ಶಾಸನದಲ್ಲಿದೆ, ಹುಲ್ಲೂರಿನ ಶಾಸನ ಇದೆ, ಮುದ್ದೇಬೇಡ ತಾಲೂಕಿನ ಗುಂಡಕರ್ಜಿಗೆ ಅಂತಕ್ಕಂಥ ಒಂದಲ್ಲಿ ಹಳ್ಳಿಯಲ್ಲಿ ಒಂದು ಶಾಸನ ಸಿಕ್ಕಿದೆ. ಅದೇ ರೀತಿ ಶಿರ್ಷಾಡದಲ್ಲಿ ಸಿಕ್ಕಿದೆ, ತಮದಂಡಿಯಲ್ಲಿ ಸಿಕ್ಕಿದೆ, ತಾಂಬಾದಲ್ಲಿ ಸಿಕ್ಕಿದೆ, ತಡವಲಗದಲ್ಲಿ ಸಿಕ್ಕಿದೆ, ಅಗರಕೇಡದಲ್ಲಿ ಸಿಕ್ಕಿದೆ, ಯರಗಲದಲ್ಲಿ ಸಿಕ್ಕಿದೆ, ಸಿಂದಿಗೆಯಲ್ಲಿ ಸಿಕ್ಕಿದೆ, ಚಾಂದಕೌಟಿ, ಬಳಗಾನೂರು, ದೇವೂರು ಮತ್ತು ಚಿಕ್ಕರೂಗಿ. ಈ ಎಲ್ಲ ಹಳ್ಳಿಗಳನ್ನು ನಾನು ಹೇಳಿದ್ದೀನಿ. ಈ ಎಲ್ಲ ಹಳ್ಳಿಗಳಲ್ಲಿ ದೊರೆತಂತಹ ಶಾಸನಗಳಲ್ಲಿ ಜೈನ ಧರ್ಮದ ಕುರಿತು ಬಹಳ ವಿಶೇಷವಾದಂತಹ ವಿವರಗಳನ್ನ, ಉಲ್ಲೇಖಗಳನ್ನ ಮಾಡಿದ್ದಾರೆ. ತಾವು ಯುವಕರಾದಂಥವರು, ವಿದ್ಯಾವಂತರಾದಂಥವರು ಈ ಶಾಸನಗಳನ್ನ ಸುದೀರ್ಘವಾಗಿ ಅಧ್ಯಯನವನ್ನ ಮಾಡಬೇಕು. ಯಾಕಂದ್ರೆ ಜೈನ ಧರ್ಮದ ಇತಿಹಾಸ ಏನಿತ್ತು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಗೆ ತಿಳಿಬೇಕು. ಜೈನ ಧರ್ಮದ ಇತಿಹಾಸ ಆರಂಭ ಆಗುವುದನೇ ಕನ್ನಡದ ಇತಿಹಾಸದ ಮೂಲಕ. ಕನ್ನಡದ ಮೊದಲ ಪುಸ್ತಕ ಆಕರಗಂತ ಅಂತ ಹೇಳ್ತೀವಿ, ಅಂದ್ರೆ ಒಂದು ರೆಫರೆನ್ಸ್ ಬುಕ್.
ಎಲ್ಲಾ ಪುಸ್ತಕಗಳು ಬರ್ತಾವೆ. ಆದ್ರೆ ರೆಫರೆನ್ಸ್ ಬುಕ್ ಅಂತ ನಾವು ಹೇಳ್ತಾ ಇರೋದು ಯಾವ್ದಕ್ಕಂದ್ರೆ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕನ್ನಡದ ಪ್ರಥಮ ರೆಫರೆನ್ಸ್ ಬುಕ್, ಆಕರ ಗ್ರಂಥ. ಅದನ್ನ ನೋಡಿ ಆಧಾರವಾಗಿ ಇಟ್ಟುಕೊಂಡು ನಾವು ಇನ್ನೇನಾದ್ರೂ ಹೇಳಬಹುದು. ಯಾವ ರೀತಿ ಶಾಸನವನ್ನು ಆಧರಿಸಿ ನಾವು ಹೇಳ್ಬೋದು, ಅದೇ ರೀತಿ ಕವಿರಾಜ ಮಾರ್ಗ ಕನ್ನಡದ ಪ್ರಥಮ ಪುಸ್ತಕ. ಅದನ್ನ ಬರೆದಂತವರು ಶ್ರೀ ವಿಜಯ. ಶ್ರೀ ವಿಜಯ ಜೈನ ಸಮುದಾಯದ ಬಹಳ ದೊಡ್ಡ ಮಹಾನ್ ಕವಿಯಾಗಿದ್ರು. ಆ ಶ್ರೀ ವಿಜಯನೇ ಕನ್ನಡಕ್ಕೆ ಮೊದಲು ಶ್ರೀಕಾರ ಹಾಕಿದಂತವರು ಶ್ರೀ ವಿಜಯ. ಶ್ರೀ ವಿಜಯನ್ ಕುರಿತು ಬಹುತೇಕ ನಮ್ಮ ವಿಜಯಪುರ ಜಿಲ್ಲೆಯವರಾದಂತ ಡಾಕ್ಟರ್ ಎಂ ಕಲಬುರ್ಗಿ ಅವರು ಬಹಳ ಅದ್ಭುತವಾಗಿ ಅವರು ಶ್ರೀ ವಿಜಯನ ಕುರಿತು ಮಾತನಾಡ್ತಿದ್ರು. ಶ್ರೀ ವಿಜಯವನ್ನ ಅವರು ಸ್ವತಃ ಅರಗಿಸಿಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಎಂ ಕಲಬುರ್ಗಿ ಅವರು ತಮಗೆ ಹುಟ್ಟಿದಂತಹ ಮೊದಲ ಮಗುವಿಗೆ ಶ್ರೀ ವಿಜಯ ಅಂತ ಹೆಸರಿಟ್ಟರು. ಅವರು ಬೆಂಗಳೂರಿನಲ್ಲಿ ಇದ್ದಾರೆ, ಶ್ರೀ ವಿಜಯ ಕಲಬುರ್ಗಿ ಅವರು. ಅವರ ತಮ್ಮ ಮಗಳಿಗೇನೆ ಶ್ರೀ ವಿಜಯ ಅಂತ ಹೆಸರಿಟ್ಟರು. ಅಂತ ಕಲಬುರ್ಗಿ ಅವರು ಸಂಶೋಧನೆ ಮಾಡ್ತಾನೆ ಇದೇ ನೆಲದಲ್ಲಿ ಕೆಲವು ವಿಚಿತ್ರಕಾರಿ ಶಕ್ತಿಗಳಿಗೆ ಗುಂಡಿಗೆ ಅವರು ಬಲಿಯಾಗಿ ಅವರು ನಮ್ಮನ್ನು ಅಗಲಿದ್ರು. ಅವರು ಕೊನೆಯವರೆಗೂ ಸತ್ಯವನ್ನೇ ಹೇಳಿದರು. ಶಾಸನಗಳಲ್ಲಿರ್ತಕ್ಕಂಥ ಸತ್ಯವನ್ನ, ಆಕರ ಗ್ರಂಥಗಳಲ್ಲಿರ್ತಕ್ಕಂಥ ಸತ್ಯವನ್ನ ಹೇಳಿದ್ರೆ ಇವತ್ತು ನಾವು ಗುಂಡಿಗೆ ಎದುರಾಗ್ತಕ್ಕಂಥ ಸ್ಥಿತಿ, ಅಂತ ಒಂದು ಸಾಮಾಜಿಕ ಕಲುಷಿತ ವಾತಾವರಣಕ್ಕೆ ನಾವು ಬಂದು ನಿಂತಿದ್ದೇವೆ. ಇವತ್ತು ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೀವಿ, ಪಹಲ್ಗಾಮ್ನಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ಇಸ್ರೇಲ್ ಮತ್ತು ಇರಾನ್ ನಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವರು ಅವರಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಜೈನ ಧರ್ಮದಲ್ಲಿರ್ತಕ್ಕಂಥ ಒಂದೆರಡು ವಿಚಾರಗಳನ್ನ ತಿಳಿದುಕೊಂಡ್ರೆ ಸಾಕು, ಇವತ್ತು ಜಗತ್ತಿನಲ್ಲಿ ಯುದ್ಧದ ಅವಶ್ಯಕತೆ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಜೈನ ಧರ್ಮ ಕೇವಲ ಭಾರತಕ್ಕಲ್ಲ, ಇಡೀ ವಿಶ್ವಕ್ಕೇನೆ ಅದರ ಅವಶ್ಯಕತೆ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮ ಸ್ನೇಹಿತರು ಬಹಳ ಅಭಿಮಾನದಿಂದ ನನ್ನನ್ನ ಕರೆದು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಮಧು ಅವರಿಗೂ, ಕಾಸರ್ ಅವರಿಗೂ ಮತ್ತು ನಮ್ಮ ಸ್ನೇಹಿತರಾದಂತಹ ಪ್ರಕಾಶ್ ಬೊಂಗಡಿ ಅವರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ.